ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯ ಅಬ್ಬರ. ಧರೆಗುರುಳಿದಾವೆ ಮರಗಳು, ರಸ್ತೆಗಳು ನದಿಯಂತಾಗಿದ್ದಾವೆ. ನೋಡಿ, ಬಿಸಿಲಿನಿಂದ, ಅದು ರಣರಣ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಈ ಮಳೆ ತಂಪೆರೆದಿದೆ. ಮರಗಳು ಧರೆಗುರುಳಿದಾವೆ, ರಸ್ತೆಗಳಂತೂ ನದಿಗಳಾಗಿ ಹರಿದಿದ್ದಾವೆ, ಇನ್ನೂ ಹರಿತಾ ಇದ್ದಾವೆ. ಸರ್ಜಾಪುರದಲ್ಲಿ ರಸ್ತೆಗಳು ಜಲಾವೃತವಾಗಿದ್ದಾವೆ, ಜನ ಹೈರಾಣಾಗಿದ್ದಾರೆ ಈ ಅಕಾಲಿಕ ಮಳೆಗೆ. ಯಲಹಂಕ ಓಲ್ಡ್ ಟೌನ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ, ಮನೆ ಕಂಪ್ಲೀಟ್ ಆಗಿ ಆವೃತವಾಗಿದೆ. 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆಗಳು ಉಂಟಾಗಿದೆ. KR ಪುರಂ ಆಗಿರ್ಬೋದು, RT ನಗರ, ಸದಾಶಿವನಗರ, ದೇವನಹಳ್ಳಿ ಏರ್ಪೋರ್ಟ್ ಸುತ್ತಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಇದು ಮಳೆಗಾಲದ ಮಳೆ ಅಂತ ಸಾಕಷ್ಟು ಜನ ಅಂದ್ಕೊಳ್ಬೋದು, ಹಳೆ ವಿಡಿಯೋ ಅಂತೇಳಿ. ಖಂಡಿತ ಅಲ್ಲ, ಇದು ಇವತ್ತು ಸುರಿದಿರುವಂತಹ ಮಳೆಯ ರೌದ್ರ ನರ್ತನದ ದೃಶ್ಯಾವಳಿಗಳು. ಬಹುತೇಕವಾಗಿ ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ರಕ್ಕಸವಾದಂಥ ಮಳೆ ಸುರಿದಿದೆ. ಕೆಲವು ಕಡೆಗಳಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಾ ಇತ್ತು. ನೀರು ನಿಂತ್ಕೊಂಡು ಟ್ರಾಫಿಕ್ ಪೊಲೀಸರು ಕೂಡ ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ರಾಮಮೂರ್ತಿ ನಗರ ಸೇರಿದಂತೆ ಅಲ್ಲಿ ನಾಗವಾರ ಆಗಿರ್ಬೋದು, ಮಾನತ ಟೆಕ್ ಪಾರ್ಕು, ಅಂದರೆ ಮೊಣಕಾಲ್ವರೆಗೂ ಕೂಡ ನೀರು ನಿಂತ್ಕೊಂಡಿತ್ತು. ವಾಹನ ಸವಾರರು ನಿಧಾನವಾಗಿ ಹೋಗಬೇಕು ಅಂತ ಹೇಳಿ ಟ್ರಾಫಿಕ್ ಪೊಲೀಸರು ಕೂಡ ಅಲ್ಲಿ ಸೂಚನೆಗಳನ್ನು ಕೊಡ್ತಾ ಇದ್ರು. ಯುಗಾದಿಗಿಂತ ಮುಂಚೆ ಸುರಿದಿರುವಂತಹ ಈ ಭಾರಿ ಮಳೆಗೆ ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ 38 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ತಾಪಮಾನ ಅಷ್ಟು ಹೋಗಿತ್ತು. ಇನ್ನು ಮನೆಗಳಿಗೆ ನೀರು ನುಗ್ಗಿ ಯಲಹಂಕ ಸುತ್ತಮುತ್ತ ಸಾಕಷ್ಟು ರೀತಿ ಅವಾಂತರಗಳಾಗಿದ್ದಾವೆ. ಮನೆಯ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದ್ದಾವೆ. ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾವೆ. ಟೆರೆಸ್ ಮೇಲೆ ಇದ್ದಂತಹ ವಸ್ತುಗಳು ಕೂಡ ಗಾಳಿಗೆ ಕೊಚ್ಚಿಕೊಂಡು ಹೋಗಿದೆ, ಗಾಳಿಗೂ ಕೂಡ ಹಾರಿಕೊಂಡು ಹೋಗಿದ್ದಾವೆ. ಕೆಲವು ಕಡೆ ಈ ಮಳೆಯಿಂದಾಗಿ ದೊಡ್ಡ ಅನಾಹುತಗಳೇ ಆಗುವ ಸಾಧ್ಯತೆಗಳಿತ್ತು. ಯಾಕಂತ ಹೇಳಿದ್ರೆ ನೋಡಿ, ಫೆಬ್ರವರಿ ಎಂಡಿಂಗಿಂದ ನೋಡ್ತಾ ಇದ್ದೀವಿ ನಾವು. ಅದರಲ್ಲೂ ಬೆಂಗಳೂರಿನಲ್ಲಿ ವಾತಾವರಣ ಹೇಗಿತ್ತು ಅಂಥೇಳಿ, ಉಷ್ಣಾಂಶ ಒಂದು ಕಡೆ, ಅಂದರೆ ಬಿಸಿಲಿನ ಬೇಗೆ ಒಂದು ಕಡೆ ಆದರೆ ಸೆಕೆ ಒಂದು ಕಡೆ, ಜೊತೆಗೆ ಜನರು ಬಸವಳೆದಿದ್ರು. ಯಾವಾಗಪ್ಪ ಒಂದು ಮಳೆ, ಸಣ್ಣದಾಗಿ ಮಳೆ ಬಂದರೆ ಸಾಕು ಅಂಥೇಳಿ ಅಂದ್ಕೊಳ್ತಾ ಇದ್ರು. ಈಗ ಸಾಕಪ್ಪ ಸಾಕು ಅನ್ನುವಂತಹ ಮಟ್ಟಿಗೆ ಮಳೆಯ ರೌದ್ರ ನರ್ತನ ಮುಂದುವರೆದಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಇನ್ನು 4-5 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಅಬ್ಬರಿಸಲಿದೆ ಅನ್ನುವಂತಹ ಮಾಹಿತಿ ಸಿಗುತ್ತಾ ಇದೆ. ಇನ್ನು ನಿವಾಸಿಗಳು ಕೂಡ ಪರದಾಡಿದರು. ಯಾಕಂದರೆ ಮನೆಗಳಿಗೆ ನೀರು ನುಗ್ಗಿತ್ತು. BBMP ಅಧಿಕಾರಿಗಳ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಕೆಲವು ಕಡೆ ಆಲಿಕಲ್ಲು ಕೂಡ ಬಿದ್ದಿದೆ. ಇವತ್ತಿನ ಮಳೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ, ಮರಗಳು ಧರೆಗುರುಳಿದ್ದಾವೆ. ಇಷ್ಟು ದಿನಗಳ ಕಾಲ ಬಿಸಿಲಿನ ಬೇಗೆಗೆ ಬಸವಳೆದಿದ್ದ ಬೆಂಗಳೂರು ಜನರಿಗೆ ಈಗ ಕೂಲ್. ಯಾಕಂತ ಹೇಳಿದ್ರೆ ಚಪ್ಪಲಿ ಇಲ್ಲದೆ ರಸ್ತೆ ಮೇಲೆ ಓಡಾಡೋಕ್ಕಾಗ್ತಾನೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಬಿಸಿಲು ಬಸವಳೆಯುವಂತೆ ಮಾಡಿತ್ತು. ಹಾಗಾಗಿ ಈಗ ಸುರಿದಂತಹ ಮಳೆ ಧರೆಯನ್ನು ತಂಪು ಮಾಡಿದೆ. ಇನ್ನು 3-4 ದಿನಗಳ ಕಾಲ ಇದೇ ರೀತಿ ಮಳೆಯಾಗುತ್ತೆ. ದಕ್ಷಿಣ ಒಳನಾಡಿನಲ್ಲಿ ಇನ್ನೂ ಭಾರಿ ಮಳೆಯಾಗುವ ಸಂಭವವಿದೆ. ಬಹುತೇಕವಾಗಿ ನೋಡಿ, ಬೆಂಗಳೂರು ಸಿಟಿ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಭಾಗದಲ್ಲೂ ಕೂಡ ಮಳೆಯಾಗಿದೆ. ದೇವನಹಳ್ಳಿ, ಅದರ ಜೊತೆಗೆ ನೆಲಮಂಗಲ ಆ ಭಾಗದಲ್ಲೂ ಕೂಡ ಮಳೆ ಸುರಿದಿದೆ. ನಿವಾಸಿಗಳು ಪಾಪ ನೀರನ್ನು ಹೊರಗಡೆ ಹಾಕೋದ್ರಲ್ಲೇ ಹೈರಾಣ ಆಗಿಬಿಟ್ರು. ಯಾರೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಬರೀ ಬಿಸಿಲು ನೋಡಿ ಸಾಕಾಗಿತ್ತು. ಮಳೆ ಬಿಡಪ್ಪ, ಇದು ಯಾವಾಗ ಬರಬೇಕು, ಬಂದರೂ ಕೂಡ ಇದು ಹಾಗೆ ಬಂದು ಹೋಗುತ್ತೆ, ತುಂತುರು ಜಿಟಿ ಅಂತ ಅಂದ್ಕೊಂಡಿದ್ರು. ಬಟ್ ಈಗ ಮನೆ ಮಂದಿಯೆಲ್ಲ ನಿದ್ದೆಗೆಡುವಂತಹ ಮಳೆ ಆಗಿದೆ. ಸರ್, ಗೋಕುಲ್ ಸಿಗ್ನಲಲ್ಲಿ ಮನೆಗಳಿಗೆ ನೂರು ನುಗ್ಗಿರೋದು. ಅಲ್ಲಿ ಪೈಜಾಮ ಅವ್ರ ಮಗ ರಾಧಾಕೃಷ್ಣ ದೊಡ್ಡ ಮರೆ ಹತ್ರ ಮಣ್ಣು ಅಡ್ಡ ಹಾಕಿದ್ದಾನೆ. ನಾನು ಮೊನ್ನೆ ಶ್ರೀನಿವಾಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ, ದೇವರಾಜ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅವ್ರು ತೆಗೆಸ್ತೀವಿ ಅಂದವರು ಏನೂ ಕ್ರಮ ಕೈಗೊಂಡಿಲ್ಲ. ಈಗ ಮಳೆ ಬಂದಿದೆ ನೋಡಿ, ಮನೆ ಒಳಗಡೆ ಎಲ್ಲ ನೀರು ನುಗ್ತಾ ಇದೆ. ನಾವು ಪರಿಸ್ಥಿತಿ ಏನು ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್. ಈ ಕಡೆಯಿಂದ ನೀರು ಹೋಗೋ ಜಾಗಗಳೆಲ್ಲ ಬಂದ್ ಮಾಡಿದ್ದಾರೆ. ನೀರು ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸರ್. ನೋಡಿ, ಮನೆ ಬೌಂಡ್ರಿ ಏನಾಗಿದೆ, ಮನೆ ಸ್ವಲ್ಪ ಇನ್ನೊಂದು 2 ಇಂಚ್ ನೀರು ಬಂದರೆ ಮನೆ ಒಳಗಡೆ ನುಗ್ತದೆ ಸರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಶ್ರೀನಿವಾಸ್ ಅವರು, ದೇವರಾಜ್ ಅವರು.
ಮೊನ್ನೆ ನಿಮಗೆಲ್ಲ ಹೇಳಿದ್ದೀನಿ ಇವ್ರಿಗೆ ನಮ್ಮ AEE ಇದು ಕಳಿಸ್ದೆ, ಫೋನ್ ಮಾಡಿದೆ, ಫೋನ್ ತಗೊಳ್ಳಿಲ್ಲ ಅವರು. ಸರ್ ಪ್ಲೀಸ್ ಈಗಲಾದರೂ ಎಚ್ಚೆತ್ಕೊಳ್ಳಿ, ಅಲ್ಲಿ ಸ್ವಲ್ಪ ಮಣ್ಣು ತೆಗೆಸಿ ದೊಡ್ಡ ಮೊರೆ ಹತ್ರ ಕೋಗಲ್ ಸಿಗ್ನಲ್ಲು ಪೈಜಾಮ ಅವ್ರ ರಾಧಾಕೃಷ್ಣ ಅವರ ಜಮೀನು ಹತ್ರ ಆ ಕಾಲುವೆ ಇತ್ತು, ರಾಜ ಕಾಲುವೆ, ನೀರೋಗೋ ದಾರಿಗಳೆಲ್ಲ ಮುಚ್ಚಿದ್ದಾರೆ ಸರ್ ನೋಡಿ ನೀರು ಹೆಚ್ಚಾಗಿ ಬರ್ತಾ ಇದೆ ನೋಡಿ, ಇದು ವಿಡಿಯೋ ನೋಡಿ. ಇನ್ನೊಂದು ಎರಡು ಇಂಚು ನೀರು ಬಂದರೆ ಮನೆ ಒಳಗಡೆ ನುಗ್ಗುತ್ತೆ ನೋಡಿ ಸರ್. ನೋಡಿ ಅಲ್ಲಿ ನೋಡಿ ಡ್ರಮ್ ಎಲ್ಲ ಸಂಪೆಲ್ಲ ತುಂಬ ಇತ್ತು, ಆ ಡಬ್ಬಗಳೆಲ್ಲನೂ ಆ ನೀರಿನಲ್ಲಿ ಎಲ್ಲ ತೇಲ್ತಾ ಇದ್ದಾವೆ, ಚಪ್ಪಲಿಗಳೆಲ್ಲ ತೇಲ್ತಾ ಇತ್ತು, ತೆಗೆದಿಟ್ಟಿದ್ದೀವಿ. ಆ ಕಡೆಯಿಂದ ನೋಡಿ ನೀರೆಲ್ಲ ಬರ್ತಾ ಇದೆ, ಎಲ್ಲ ಮರಿ ನೀರೇ. ನಿಮಗೆ ಮೊನ್ನೆ 3 ದಿನದಲ್ಲೇ ಇನ್ಫಾರ್ಮ್ ಮಾಡಿದೆ, ನೀವೇನು ಮಾತಾಡಲಿಲ್ಲ, ಏನೂ ಕ್ರಮ ತಗೊಳ್ಳಿಲ್ಲ. ಈಗಲಾದರೂ ಎಚ್ಚೆತ್ಕೊಂಡು ಕ್ರಮ ತಗೊಳ್ಳಿ ಸರ್ ಪ್ಲೀಸ್. ಶ್ರೀನಿವಾಸ್ ಅವರು, ರಾಮ್ ಸಂಜೀವಯ್ಯನವರು, ದಯಾನಂದ್ ಅವರು, ಸರ್ ಸ್ವಲ್ಪ ಅನುಕೂಲ ಮಾಡಿಕೊಡಿ.